ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನಿವತ್ತು ಗಾರ್ಲಿಕ್ ರೈಸನ್ನು ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ರೈಸು ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದೇ ಥರ ರೈಸು ತಿಂದು ಬೋರ್ ಆದಾಗ ಈ ಥರ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ನಾನು 2 ದೊಡ್ಡ ಸೈಜಿನ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಸುಲಿದು ತೊಗೊಂಡಿದ್ದೀನಿ. ಈ ಥರ ಪೇಸ್ಟನ್ನ ರೆಡಿ ಮಾಡಿಕೊಂಡು 1 ಬೌಲ್ ರೈಸನ್ನು ತೊಗೊಂಡಿದ್ದೀನಿ. ಇವಾಗ ಕಡಾಯಿಗೆ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪ ಬೇಕಂದರೆ ತುಪ್ಪ, ಇಲ್ಲಾಂದರೆ ಆಯಿಲನ್ನು ಯೂಸ್ ಮಾಡ್ಕೋಬೋದು. ಇವಾಗ ಡ್ರೈ ಫ್ರೂಟ್ಸನ್ನ ತೊಗೊತಾ ಇದ್ದೀನಿ. ಡ್ರೈ ಫ್ರೂಟ್ಸು ಆಪ್ಷನಲ್ಲು, ಬೇಕಂದರೆ ಇದ್ದರೆ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಅದೇ ಥರ ಇರುತ್ತೆ, ಏನೂ ಚೇಂಜಸ್ ಇರೋಂಗಿಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ 2 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಟಿಫಿನ್ ಬಾಕ್ಸ್ಗೂ ಈಸಿ ಆಗುತ್ತೆ. 2 ಮಿನಿಟ್ಸಲ್ಲೇ ಟೇಸ್ಟು ಚೇಂಜ್ ಆಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ, ಅದೇ ತುಪ್ಪಕ್ಕೆ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮಕ್ಕಳು ಒಂದೇ ಥರ ಟೇಸ್ಟ್ ಇದ್ದರೆ ತಿನ್ನೋಕ್ಕೆ ಬೋರ್ ಆಗುತ್ತೆ, ತಿನ್ನೋದಿಲ್ಲ. ಹಾಗಾಗಿ ಈ ಥರ ಮಾಡಿಕೊಡಿ, ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಇವಾಗ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿದು. ತುಂಬ ಪೇಸ್ಟ್ ಸಣ್ಣ ಆಗಬೇಕು ಅಂತ ಇಲ್ಲ, ಈ ಥರನೇ ಇರಬೇಕಿದು, ತರಿಯಾಗಿ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಹಸಿಮೆಣ್ಸಿಕಾಯಿನ ತುಂಬ ಯೂಸ್ ಮಾಡ್ತಾಯಿಲ್ಲ, 5 ಪೀಸನ್ನು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಹಾಕಕ್ಕೆ ಹೋಗಬಾರ್ದು, ಲೈಟಾಗಿರಬೇಕು, ಖಾರ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವನ್ನ ಈ ಸ್ಟೇಜಲ್ಲಿ ಹಾಕಬೇಕು, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸಾಸಿವೆ ಹಾಕಿದ ತಕ್ಷಣ ಹಾಕ್ಬೇಕು ಹೋಗಬಾರ್ದು, ಇವಾಗ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವಿದ್ದು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ. ಈ ಚಿಕ್ಕವ್ರಿಗೆ ಅಂತಲ್ಲ, ದೊಡ್ಡವರು ಈ ಥರ ಮಾಡ್ಕೊಂಡು ತಿನ್ನಿ, ಇಷ್ಟಪಟ್ಟು ತಿಂತೀರಾ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದೇ ಥರ ರೈಸು ತಿಂದು ಬೋರ್ ಆದಾಗ ಈ ಥರ ಡಿಫ್ರೆಂಟಾಗಿರುವಂಥ ರೈಸನ್ನು ಮಾಡ್ಕೊಳ್ಳಿ. ಇವಾಗ ನೋಡಿ, ರೈಸನ್ನು ಹಾಕ್ತಾಯಿದ್ದೀನಿ, 1 ಬೌಲ್. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಖಾರ ಬೇಡ, ಯಾಕಂದರೆ ಬೆಳ್ಳುಳ್ಳಿನೂ ಸ್ವಲ್ಪ ಖಾರದ ಅಂಶ ಇರುತ್ತೆ. ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಖಾರನ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿನ 4ರಿಂದ 5 ಪೀಸ್ ಅಷ್ಟೇ ಹಾಕಿದ್ದೀನಿ, ಅದು ಅರ್ಧನೂ ಇಲ್ಲ, ಅಷ್ಟೇ ಹಾಕಿದ್ದೀನಿ. ತುಂಬ ಹಾಕಿದರೆ ಖಾರ ಅನಿಸುತ್ತೆ, ಟೇಸ್ಟು ಚೆನ್ನಾಗಿರೋಂಗಿಲ್ಲ. ಈ ಥರ ಲೈಟಾಗಿ ಇರಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದರೊಳಗೆ ಯಾವುದೇ ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಸಿ ಇದೆ, ತುಂಬ ಬೇಗ ಮಾಡ್ಕೋಬೋದು. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.